ಜಗದೀಶ್ ಅವ್ರ SSLC ಮಾರ್ಕ್ಸ್ ಏನಾದರೂ ಗೊತ್ತಾ ನಿಮಗೆ? ಮಾರ್ಕ್ಸ್ ಕಾರ್ಡ್ ಒಂದ್ಸತಿ ಕ್ಲೀನ್ ಮಾಡ್ಬೇಕಾದ್ರೆ ನೋಡಿದ್ದೆ. ಈಗ ಹೇಳ್ಬೋದಾ ಎಷ್ಟಿತ್ತು? ಗೊತ್ತಿಲ್ಲ, ಬಟ್ ಚೆನ್ನಾಗೇ ತೆಗ್ದಿದ್ರು ಅನ್ಸುತ್ತೆ. ನಾನು ಎಲ್ಲದರಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೆ. ಹಿಂದಿನ ಮಾತ್ರ 37 ಬಂದಿತ್ತು, ಬಟ್ ಅದರ್ವೈಸ್ ಮ್ಯಾಥ್ಸ್ ಸೈನ್ಸ್ ಅದರಲ್ಲ 85 88. ಅವರು ಇದು ಫಸ್ಟ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡಿಂದನೂ ಎಲ್ಲ A ಗ್ರೇಡು ಆ ಥರನೇ A+ ಆ ಥರ ಇತ್ತು. ಅಮೂಲ್ಯ ಅವ್ರದ್ದು SSLC ಮಾರ್ಕ್ಸ್ ಅದವ್ರು ನೋಡೇ ಇಲ್ಲ. ಅಂದ್ರೆ ಅಮೂಲ್ಯ ಅವ್ರದ್ದು ಅದೆಲ್ಲ ನಮ್ಮನೇಲಿ ಇರುತ್ತಲ್ವಾ. ಅಮೂಲ್ಯ ಅವ್ರು ಆಕ್ಟ್ ಮಾಡಿದ್ದು ಮುಗುಳನಗೆ ಸಿನಿಮಾದಲ್ಲಿ ಅಮೂಲ್ಯ ಅವ್ರ ಕ್ಯಾರೆಕ್ಟರ್ ನೇಮ್ ಏನು? ಅಮೂಲ್ಯ ಅವ್ರಿಗೆ ಗೊತ್ತಾ ಫಸ್ಟ್ ಕೇಳಿ ನೀವು, ಆಮೇಲೆ ಅಮೂಲ್ಯನೇ ಅನ್ಸುತ್ತೆ ಇಲ್ವಾ? ಅದು ನಮ್ಮ ಮದುವೆ ಟೈಮಲ್ಲಿ ಅಂದ್ರೆ ಗೆಸ್ಟ್ ಅಪಿಯರೆನ್ಸ್. ಗಜಕೇಸರಿಯಲ್ಲಿ ನೀವು ಹೇಳಲೇಬೇಕು. ಅಗ್ರಬುಡ್ಡಿ ಅಂತ ಒಂದು ಹಾಡಲ್ಲಿ ಫೇಮಸ್ ಆಗಿದ್ರು ಅವರು. ಸಾಂಗ್ ಇದೆ ಹೆಸರಲ್ಲೇ, ಮೀರಾ. ನಾನು ಇದ್ರಲ್ಲಿ ವೀಕ್ ಇದ್ದೀನಿ ಬಿಡಿ. ಸಿನಿಮಾ ಇದರಲ್ಲಿ ಲಿರಿಕ್ಸ್ ಇರ್ಬೋದು, ಮತ್ತೆ ಟೈಟಲ್ಸ್ ಇರ್ಬೋದು, ಹೆಸರಲ್ಲ ಅದರಲ್ಲ ಪೂರ್. ಗಜಕೇಸರಿ ನೋಡಿದಾಗಂತೂ ಒಂದು ಕಮೆಂಟ್ ಮಾಡಿದ್ದೆ, ಅದು ನನ್ನ ಫ್ರೆಂಡ್ ಹಾಕೊಟ್ಬಿಟ್ಟ ಮದುವೆ ಆದಮೇಲೆ. ಫಿಲಮ್ ನೋಡ್ಕೊಂಡು ಬಂದ್ವಿ. ನಾನು ಹೇಳಿದೆ ಎಲ್ಲ ಓಕೆ, ಹೀರೋಯಿನ್ ಸ್ವಲ್ಪ ಕುಳ್ಳಿ ಆದ್ರು ಅನ್ಸುತ್ತೆ. ಇಲ್ಲ ಹೀರೋಯಿನ್ ಬೇರೆಯವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಏನೋ ಅಂದೆ ನಾನು. ಆ ಥರ ಅಮೂಲ್ಯ ಅವ್ರ ಕ್ರೇಜ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅಂದರೆ ಫಂಕ್ಷನ್ಗೆ ನಾವು ಇವಾಗ ಗಣೇಶ್ ಸರ್ಗೆ ಎಷ್ಟಾಗಿದ್ರು, ಗಣೇಶ್ ಸರ್ ನೋಡಿ ಜನ ಖುಷಿ ಪಡೋರು ಇರ್ತಾರೆ. ಅಮೂಲ್ಯ ಅವರು ಬರ್ತಾ ಇದ್ದಾರೆ ಅಂದರು. ಓಕೆ, ಅಮೂಲ್ಯ ಅವ್ರು ಬರೋದ್ರಿಂದ ಏನು ವ್ಯತ್ಯಾಸ ಆಗುತ್ತಾ ಅನ್ನೋ ಥರ ನಾನು. ಅಂದರೆ ಏನಾಗಿದೆ ಅಂದರೆ ಅದು ನಾನು ಏನೇನು ಹೇಳಿದ್ದೆ ಅದೆಲ್ಲ ಮದುವೆ ಮೇಲೆ ಹಾಕ್ಕೊಟ್ಬಿಟ್ರು ಎಲ್ಲರೂ. ನನ್ನ ರಾಜಕೀಯವಾಗಿ ನಾನು ಪ್ರವಾಸ ಮಾಡಬೇಕಾದ್ರೆ ನಾರ್ತ್ ಕರ್ನಾಟಕದಲ್ಲ ಹೋದ್ರು. ಇವಾಗಲೂ ಗಾಡಿಗಳ ಮೇಲೆ ಅವ್ರ ಫೋಟೋ ಇದೆ. ಆಮೇಲೆ ಇವಾಗಲೂ ಜನ ಐಸು ಅಂತ ನನ್ನ ನೋಡ್ಬಿಟ್ಟು ಐಸು ಅಂತ ಕೂಗ್ತಾರೆ. ಆ್ಯಂಡ್ ಭಾಳ ಖುಷಿ ಆಗುತ್ತೆ. ಅಂದರೆ ಅದರ ಇನಿಷಿಯಲ್ ಸ್ಟೇಜಸಲ್ಲಿ ಗೊತ್ತಿಲ್ದಿರ ನಾನು ಒಂದು ಕಮೆಂಟ್ ಮಾಡಿರೋದಷ್ಟೇ. ಬಟ್ ನಿಮ್ಮ ವಾಹಿನಿ ಮುಖಾಂತರ ಅಪೋಲಜೀಸ್ನ ಕೇಳ್ಬಿಡ್ತೀನಿ ನಾನು. ಸೊ ಐ ಆಮ್ ಪ್ರೌಡ್ ಆಫ್ ಅವರ್ ಅಚೀವ್ಮೆಂಟ್ಸ್. ಈಗ ಅಮೂಲ್ಯ ಅವರು ಆಫ್ಟರ್ 8 years ಒಂದು ಲಾಂಗ್ ಬ್ರೇಕ್ ಆದಮೇಲೆ ಮತ್ತೆ ಒಂದು ಪೀಕಬೋ ಅನ್ನೋ ಸಿನಿಮಾ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದೀರಾ. ಸ್ಕ್ರಿಪ್ಟ್ಗೋಸ್ಕರ ಎಷ್ಟು ವರ್ಷ ವೆಯ್ಟ್ ಮಾಡಿದ್ರಾ ಅಥವಾ ಹೇಗೆ ಅಂತ? ಐ ವಾಸ್ ಆಲ್ವೇಸ್ ಓಪನ್ ಫಾರ್ ಒನ್ ಸ್ಕ್ರಿಪ್ಟ್. ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ ಅನ್ನೋದು ಮೈಂಡ್ ಸೆಟ್ ಇತ್ತು. ಹಾಗೆ ಒಳ್ಳೆ ಸ್ಕ್ರಿಪ್ಟ್ ಅದು ಬಂದಾಗ ಓಕೆ. ಇವಾಗ ಮಕ್ಕಳು ಎಲ್ಲ 3.5 years ಆಗ್ತಾ ಇದ್ದಾರೆ. ಅವರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅವರು ಸ್ವಲ್ಪ ಆಕ್ಯುಪೈ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು 2 years ಮಾತ್ರ 2 hours ಅಷ್ಟೇ ನಾನು ಬಂದುಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತಲ್ಲ. ಸೊ ಆ 2 hours ಇನ್ನೊಬ್ರು ಯಾರು ಮೇಂಟೈನ್ ಮಾಡಿದ್ರೆ ಅಲ್ಲಿ ಬಿ ಬ್ಯಾಕ್ ನಾನೇ ಬಂದು ಊಟ ಮಾಡಿಸಿ ಮಲಗಿಸ್ಬೋದು ಮಕ್ಕಳಿಗೆ. ಐ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ಅನ್ನೋದು ಒಂದಿತ್ತು. ಈವನ್ ಅದನ್ನು ನಾವು ಡಾನ್ಸ್ ನೋಡಿದಾಗಲೂ ಕೂಡ ಈಸಿ ಇದೆ ಅಂತ ಅನ್ಸಲ್ಲ, ಒಂದೇ ಟೇಕಲ್ಲಿ ಮುಗಿಸಿದ್ರಂತೆ. ಅಂದರೆ ಒಂದೇ ಶಾರ್ಟಲ್ಲಿ ನಾನು ಹೇಳ್ತಿದ್ದೆ, ಇಲ್ಲ ಸರ್ ನಾನು ಅವಾಗ ಡಾನ್ಸ್ ಮಾಡಿದ್ದು, ಅದಾದಮೇಲೆ ಪ್ರಾಕ್ಟೀಸು ಇಲ್ಲ, ಇವಾಗ ಒಂದು 2 months ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಶಾರ್ಟ್ ಬೈ ಶಾರ್ಟ್ ಹೋಗೋಣ ಅಂತ. ಇಲ್ಲ ಎಕ್ಸ್ಪ್ರೆಷನ್ಸ್ ಮಾತ್ರ ಒಂದು ಶಾರ್ಟ್ ಕಟ್ ಮಾಡ್ತೀನಿ, ಇಲ್ಲಾಂದರೆ ಯಾವ ಶಾರ್ಟ್ ಕಟ್ ಮಾಡಲ್ಲ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಮಾಡಿದ್ದಲ್ಲಿ. ಡಾನ್ಸ್ ನೋಡಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ? ಸಖತ್ ಖುಷಿ ಆಗುತ್ತೆ. ಅವರು ಆ್ಯಕ್ಚುಲಿ ರಾತ್ರಿನೇ ತೋರಿಸ್ದೆ ನಾನು. ನಾವು ಆ್ಯಕ್ಚುಲಿ ಆಚೆ ಹೋಗ್ಬಿಟ್ಟಿದ್ವಿ. ಯೂಶ್ವಲಿ ನನ್ನ ಬರ್ಡೇಗೆ ನಾನು ಇಲ್ಲಿ ಇರಲ್ಲ. ಸೊ ಎಲ್ಲಾದರೂ ಒಂದು ಆಚೆ ಹೋಗ್ಬಿಡ್ತೀವಿ. ಸೊ ನೈಟ್ 11 ಗಂಟೆಗೋ 12 ಗಂಟೆಗೋ ಅದು ಬಂದಾಗ್ಲೇ ಅವಾಗಲೇ ತೋರಿಸ್ತೀವಿ. ಏನು ಮೌಲ್ಯ ಹಿಂಗೆಲ್ಲ ಮಾಡ್ಬಿಟ್ಟಿದ್ದೀವಿ. ನನ್ಗೆ ಗೊತ್ತಿರಲಿಲ್ಲ ಅವ್ರಿಗೆ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಗೊತ್ತಿತ್ತು. ನಾನು ಯಾವ ವಿಷುವಲ್ಸ್ ನೋಡಿರಲಿಲ್ಲ. ಪ್ರಾಕ್ಟೀಸ್ ಅಂದರೆ ನಾನು ಸಿನಿಮಾಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತಾನು ನಾನು ಹೇಳಿರಲಿಲ್ಲ. ನಾನು ಸುಮ್ಮನೆ ನಾನು ಪರ್ಸ್ನಲಿ ವೆನ್ ಐ ಆಮ್ ಗೆಟಿಂಗ್ ಇನ್ ಟು ಸಿನಿಮಾ ಐ ಥಾಟ್ ನಾನು ಫ್ಲೆಕ್ಸಿಬಲ್ ಇರಬೇಕು ಅಂದ್ಬಿಟ್ಟು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇನ್ ಬಿಟ್ವೀನ್ ಅದೇ ಡ್ಯಾನ್ಸ್ ಮಾಸ್ಟರ್ ಜೊತೆ ಇದು ಪ್ರಾಕ್ಟೀಸು ನಡೀತಾ ಇತ್ತು. ಸೊ ಅವ್ರಿಗೆ ಐಡಿಯಾನೇ ಇರಲಿಲ್ಲ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಯಾವುದೋ ಒಂದು ಇದು ಟೀಸರ್ ಥರ ಒಂದು ಡಾನ್ಸ್ ಮಾಡಬೇಕು ಜಗ್ಗಿ ಬರ್ಡೇಗೆ, ಟೀಸರ್ ಥರ ಬಿಡ್ತಾರೆ ಅಷ್ಟೇ. ವೆರಿ ಮಿನಿಮಲ್, ನಾವು ತುಂಬ ಕಮ್ಯುನಿಕೇಷನು ಇರಲ್ಲ. ಅವರು ಅಷ್ಟೇ ಒಂದು ಮಿನಿಮಲ್ ಏನು ಮೇಯ್ನಾಗಿ ಏನು ಹೇಳಬೇಕು ಅದು ಹೇಳಿರ್ತಾರೆ, ನಾನು ಏನು ಮೇಯ್ನಾಗಿ ಹೇಳಬೇಕು ಅದನ್ನು ಹೇಳಿರ್ತೀನಿ. ಸೊ ಆವಾಗ ಏನು ಹಿಂಗೆಲ್ಲ ಬಂದ್ಬಿಟ್ಟಿದೆ, ಸಖತ್ತಾಗಿ ಬಂದಿದೆ ಅಂತ ಇದ್ರು. ಏನು ಹಿಂಗೆಲ್ಲ ಮಾಡಿದ್ದೆ, ಅದ್ರಲ್ಲೂ ಹಿಂಗೆ ಕಣ್ಣೆಲ್ಲ ಹಿಂಗೆ ಮಾಡಿಬಿಟ್ಟಿದ್ದೆ, ಸೊ ಚೆನ್ನಾಗಿ ಬಂದಿದೆ ಅಂತ ಇತ್ತು. ಮಕ್ಕಳು ನೋಡಿದ್ರ? ಮಕ್ಳ ರಿಯಾಕ್ಷನ್ಸ್ ಹೆಂಗಿತ್ತು? ಮಕ್ಕಳು ನೋಡಿದ್ರು ಅವತ್ತಲೇ ರಾತ್ರಿನೇ ಫಸ್ಟು ನೋಡು ಮಗನೇ ಅಮ್ಮ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಮಕ್ಳಿಗೂ ತೋರಿಸಿ. ಅವ್ರಿಗೆ ಇವಾಗ ವೆರಿ ಫೆಮಿಲಿಯರ್ ಪಿಕಬೂ ಅಂತಂತಾರೆ, ಬಿಕಾಸ್ ಅದು ಅವ್ರದ್ದೇ ವರ್ಡ್ ಅಲ್ವಾ. ಸೊ ಪಿಕಬೂ ಶೂಟಿಂಗ್ ಹೋಗಿದ್ದ, ನಾನು ಬರ್ತೀನಿ ಪಿಕಬೂ ಶೂಟಿಂಗ್ಗೆ ಅಂತಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.